ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನೂಷ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಕೆಲವರು ಎಷ್ಟೊಂದು ಕಷ್ಟಪಡ್ತಿರ್ತಾರೆ ಲೈಫ್ನಲ್ಲಿ ಸಕ್ಸಸ್ ಕಾಣಬೇಕು ಅಂತ, ಆಗ್ತಾ ಇರೋದಿಲ್ಲ. ಇನ್ನ ಕೆಲವರು ಏನೂ ಇರೋದಿಲ್ಲ ಅಂತಾನೆ ಹೇಳ್ಬೋದು. ಕಳೆದ ಒಂದು 4-5 ವರ್ಷದ ಹಿಂದೆ ಈಗ ನೋಡಿದ್ರೆ ಅವರು ಒಂದು ಲ್ಯಾವಿಶ್ ಹೌಸಲ್ಲಿ ಲೈಫ್ನ ಲೀಡ್ ಮಾಡ್ತಿರ್ತಾರೆ. ಕಾರು, ಬಂಗ್ಲೆ ಪ್ರತಿಯೊಂದು ಕೂಡ ಇರುತ್ತೆ. ಇತ್ತೀಚೆಗೆ ನಾನು ನೋಡಿರುವಂಥದ್ದು ಅಂತಂದರೆ, ಕಳೆದ 5 ವರ್ಷ ಗೊತ್ತಿರೋವಂಥವ್ರೇನೆ ಏನೂ ಇರಲಿಲ್ಲ, ಕಷ್ಟದಲ್ಲಿ ಪ್ರತಿ ತಿಂಗಳು ಸಂಬಳ ಬರ್ತಿತ್ತು, ಜೀವನ ಸಾಗಿಸ್ಕೊಂಡು ಹೋಗ್ತಾ ಇದ್ರು. ಬಟ್ ಈಗ ಅವ್ರ ಲೈಫ್ ಹೆಂಗೆ ಟರ್ನ್ ಆಗಿದೆ ಅಂತಂದರೆ, ಹಿಂಗಾದ್ರು ಇಷ್ಟು ಶ್ರೀಮಂತರು ದಿಢೀರ್ ಅಂತ ಹೆಂಗಾದ್ರು ಅನ್ನೋ ಒಂದು ಆಶ್ಚರ್ಯ ನಮಗೆ ಮೂಡುತ್ತೆ. ಇನ್ನೊಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ನಿಂದ ಅವ್ರು ಅಷ್ಟು ಕ್ಲಿಕ್ ಆದ್ರು ಅಂತ ಹೇಳ್ತಾರೆ. ಇದು ನಿಜನಾ ಸುಳ್ಳ ಗೊತ್ತಿಲ್ಲ, ಬಟ್ ನಮ್ಮ ಲೈಫ್ನಲ್ಲಿ ಯಾಕಪ್ಪ ಈ ಥರ ಆಗ್ತಾ ಇಲ್ಲ ಅನ್ನುವಂಥ ಒಂದು ಪ್ರಶ್ನೆ ಮೂಡುತ್ತೆ ಅಂತ ಹೇಳ್ಬೋದು. ನಾವು ಅಷ್ಟೇ ಎಫರ್ಟ್ಸ್ ಹಾಕಿರ್ತೀವಿ, ಎಲ್ಲ ಹಾಕಿರ್ತೀವಿ, ಆದರೂ ಕೂಡ ನಮಗೆ ಆ ಸಕ್ಸಸ್ ಕಾಣಿಸ್ತಾ ಇರೋದಿಲ್ಲ, ಅಥವಾ ಲ್ಯಾವಿಶ್ ಲೈಫ್ ಲೀಡ್ ಮಾಡೋಕ್ಕಾಗ್ತಿರೋದಿಲ್ಲ. ಸೊ ದಿಢೀರ್ ಅಂತ ಅವ್ರು ಹೆಂಗೆ ಶ್ರೀಮಂತರಾಗ್ತಾರೆ? ಇದಕ್ಕೆ ಏನು ಕಾರಣ ಇರುತ್ತೆ? ಅವ್ರಿಗೇನಾದ್ರೂ ಆ ಯೋಗ ಅನ್ನೋಂಥದ್ದು ಇರುತ್ತಾ? ಹೇಗೆ ಅದನ್ನ ನಾವು ನೋಡ್ಕೊಳ್ಬೇಕು? ಅಥವಾ ಅದನ್ನ ಬಂದಾಗ ನಾವು ಯುಟಿಲೈಸ್ ಅನ್ನೋಂಥದ್ದನ್ನ ಮಾಡ್ಕೊಂಡಿರೋದಿಲ್ವಾ? ಎಲ್ಲಿ ನಾವು ಎಡವಿರ್ತೀವಿ? ಇದ್ರ ಬಗ್ಗೆ ತಿಳಿಸ್ಬೋದಾ ಗುರುಗಳೇ? ಅಥವಾ ಅವ್ರ ಲೈಫಲ್ಲೇ ಹಂಗಿರುತ್ತಾ, ಇಷ್ಟು ವರ್ಷ ಆದ್ಮೇಲೆ ನೀವು ಸಕ್ಸಸ್ ಕಾಣ್ತೀರಾ ಅನ್ನೋಂಥದ್ದು ಹೇಗೆ ಇದನ್ನ ಪರಿಗಣಿಸ್ಬೇಕು? ಇದ್ರ ಬಗ್ಗೆ ತಿಳಿಸ್ಕೊಡಿ. ಏನು ಅವ್ರ ಹೆಸರು ಗೊತ್ತಿದ್ರೆ? ಅವ್ರ ಹೆಸರು ಮಹೇಶ್ ಅಂತ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೀವು ಕೇಳಿದ ಈ ಪ್ರಶ್ನೆ ಇದೆಯಲ್ಲ, ಬಹಳ ಗೂಢಾರ್ಥ ಇದೆ. ನಾನು ಹೇಳ್ತಿರೋದು, ಕನಸು ಇರಬೇಕು, ಅದನ್ನು ಬೆನ್ನತ್ತಬೇಕು. ಬೆನ್ನ ಹಟ್ಟಿ ನೀವು ಹೊರಟ್ರೆ ಶತಸಿದ್ಧ. ಅಲ್ಲಿಗೆ ಆ ಅಷ್ಟು ವರ್ಷಗಳು ಅವನು ಪ್ರೇರಣೆಯಿಂದ ಕೆಲಸ ಮಾಡಿರತಕ್ಕಂಥ ದಿಶಕ್ತಿ ಆ ವರ್ಷದ ಯೋಗದ ಫಲ ಅವನಿಗೆ ಕೊಟ್ಟೇ ಕೊಡುತ್ತೆ. ಈಗ ಒಂದು ರಾಶಿ ತಗೊಳ್ಳೋಣ, ಯಾವುದಾದ್ರು ಮೇಷರಾಶಿನ ತಗೊಳ್ಳೋಣ. ಮೇಷರಾಶಿಯವರಿಗೆ ಈಗ ಗುರುಬಲ ಇದೆ. ಮೇಷರಾಶಿಗೆ ಇನ್ನೇನು ಈ ಮಾರ್ಚ್ 29ಕ್ಕೆ ಮಹಾನುಭಾವನಾಗಿರತಕ್ಕಂತಹ ಶನೇಶ್ಚರ ಮೀನಕ್ಕೆ ಹೋಗುತ್ತಾನೆ. ಇವನಿಗೆ 7.5 ಪ್ರಾರಂಭ ಆಗುತ್ತೆ. ಆದರೆ 7.5 ಪ್ಲಸ್ ದನಕ್ಕೂ ಕನೆಕ್ಟ್ ಕೊಟ್ಬಿಡ್ಬೇಡಿ, ಎಲ್ಲದಕ್ಕೂ ಕೂಡ. ನಾನು ಹಾಗಿದ್ರೆ ಈತನ ಗುರುಬಲ ಇದೆ, ಇನ್ನೂ ಕೂಡ ಒಂದಷ್ಟು ತಿಂಗಳಲ್ಲಿ ಇರುತ್ತವೆ. ಅದಾದ ನಂತರ ನೀವು ಚೆನ್ನಾಗಿ ಬರೆದಿಟ್ಕೊಳ್ಳಿ ಪ್ರೀತಿಯ ಬಂಧುಗಳೇ. ಮೇಷರಾಶಿಯವರು ಪೂರ್ವದ ಬಾಗಿಲಲ್ಲಿ, ಪೂರ್ವ ದಿಕ್ಕಿನಲ್ಲಿ ಇರ್ತಕ್ಕಂಥದ್ದು. ಪೂರ್ವ ದಿಕ್ಕಿಗೆ ಈಗ ಒಂದು ಬೆಂಗಳೂರನ್ನ ತಗೊಳ್ಳೋಣ. ಈಗ ಎಲ್ಲೋ ಅವರು ನಾಗರಬಾವಿನೋ ಅಥವಾ ಮಾಗಡಿ ರಸ್ತೆನೋ ಈ ಕಡೆ ಎಲ್ಲೋ ಇದ್ದಾರೆ. ಇವ್ರು ಕೆಲವೊಂದು ಬಿಸ್ನೆಸ್ ಎಲ್ಲ ಕೂಡ ಈ ಈಸ್ಟ್ ಕಡೆ, ಈ ಪೂರ್ವದ ಕಡೆ, KR ಪುರಮೋ, ಬೆನ್ನಿಗಾನಹಳ್ಳಿಯ ಮಹದೇವಪುರವೋ ಈ ಕಡೆ ಏನೋ ಬಿಸ್ನೆಸ್ ಇದೆ. ಅವ್ರು ಈ ಕಡೆ ಟ್ರಾವೆಲ್ ಮಾಡ್ತಾ ಇರ್ತಾರೆ. ನೋಡಿ, ಕೆಲವು ಸೂಕ್ಷ್ಮ ಭಗವಂತ ಕೊಡ್ತಾನೆ, ನೀವು ಎಚ್ಚೆತ್ಕೊಳ್ಳಲ್ಲ. ಇಂಥದ್ದು ಕರ್ಮ. ಅದಕ್ಕೆ ಮೇಷರಾಶಿಯವರು ಪೂರ್ವ ದಿಕ್ಕಿನ ಬಾಗಿಲು, ಪೂರ್ವ ದಿಕ್ಕು ನಿಮ್ಮ ವ್ಯವಹಾರ ವ್ಯಾಪಾರಕ್ಕೆ ಸಂಬಂಧಪಡತಕ್ಕಂತಹದ್ದು. ಮೇಷಕ್ಕೆ ಸಂಬಂಧಪಡತಕ್ಕಂತಹ ಅಧಿಷ್ಠಾನ ದೇವತೆಯನ್ನ ಅಷ್ಟು ವರ್ಷಗಳು ಆಡಿಕೊಂಡಾಡ್ತಕ್ಕಂಥದ್ದು. ಈಗ ಋಷಭದಲ್ಲಿ ಗುರು ಇದೆ, ಅಲ್ಲಿಗೆ 2ನೇ ಮನೆ ಗುರು. ಮತ್ತೆ ಮಿಥುನಕ್ಕೆ ಬರ್ತಾನೆ, ಅದೇ ಗುರುಬಲ ಇಲ್ಲ. ಮತ್ತೆ ಕರ್ಕಾಟಕಕ್ಕೆ ಹೋಗ್ತಾನೆ ಗುರು, ಆವಾಗಲೂ ಕೂಡ ಗುರುಬಲ ಇಲ್ಲ. ಮತ್ತೆ ಸಿಂಹಕ್ಕೆ ಬಂದಾಗ ಬಹುಶಃ ಎಷ್ಟು ವರ್ಷಗಳಾಯ್ತು? ಒಂದು 3-4 ವರ್ಷ ಆಯ್ತು. 4 ವರ್ಷ ಒಟ್ಟಾರೆ ಬರೆದಿಟ್ಕೊಳ್ಳಿ. ಮೇಷರಾಶಿಯವರು ನಾನು ಹೇಳಿದ್ದ ಆ ಒಂದು ಮಾರ್ಗವನ್ನು ಹರಿಸರಿಸಿ ಹೊರಟಿದ್ದೆ. ಆದರೆ 4-5 ವರ್ಷದಲ್ಲಿ ಮೇಷರಾಶಿಯವರು 106 ಕೋಟಿ ಮಾಡ್ತಾರೆ. ಬರೆದಿಟ್ಕೊಳ್ಳಿ. ಕನಸಿರ್ಬೇಕು. ಮತ್ತೆ ಅವರಿಗೆ ಕನಸಿಲ್ಲ, ಮಾಮೂಲಿ ಜಾಬ್ ಮಾಡ್ತೀನಿ, ನಮ್ಗೆ ದೇವರು ಇಷ್ಟು ಕೊಟ್ಟಿದ್ದಾನೆ ಸಾಕು ಅನ್ನೋರಿಗೆ ಬೇರೆ. ಈಗ ನೀವೇ ಹೇಳಿದ್ರೆ ರಿಯಲ್ ಎಸ್ಟೇಟು, ಇದನ್ನ ನಾನು ಯಾಕೆ ಹೇಳ್ತೀನಿ, ಮೇಷರಾಶಿಗೆ ಸಂಬಂಧಪಟ್ಟ ಅಧಿಪತಿಯೋ ಏನು ಇದಾನೋ, ಅಂಗಾರಕ, ಕುಜ, ಮಂಗಳ ಗ್ರಹ ಮತ್ತೆ ಗುರು ಏನಿದಾನೋ, ಗುರು ಮತ್ತೆ ಮಂಗಳ ಸೇರಿದ್ರೆ ಅದ್ಭುತವಾಗಿರತಕ್ಕಂಥದ್ದು. ಎಲ್ಲಿಗೆ ಹೋಗ್ತಾ ಇದ್ದಾನೆ ಗುರು? ರವಿ ಮನೆಗೆ ಹೋಗ್ತಾ ಇದ್ದಾನೆ. ರವಿ, ಗುರು, ಕುಜ ಈ 3ರ ಕಾಂಬಿನೇಷನ್ನು. ಇವರ ಮಗು ಏನಾದರೂ ಸಣ್ಣದ ಮಗು ಇತ್ತು ಅಂತಂದರೆ, ಆ ಮಗು 1 ವರ್ಷ 2 ವರ್ಷ ಆಗಿತ್ತು ಅಂತಂದರೆ 4 ವರ್ಷ ಹೋಗೋದು ಒಳಗಡೆ ಆ ಒಂದು ಗುರು 4ನೇ ಮನೆ ಬಿಟ್ಟು 5ನೇ ಮನೆಗೆ ಹೋಗೋದು ಒಳಗಡೆ ಈತ 106 ಕೋಟಿ ಮಾಡಿರ್ತಾನೆ. ನೀವು ಹೇಳ್ತಕ್ಕಂಥ ಬಿಸ್ನೆಸ್ ಯಾವುದಾದ್ರೂ ಹಾಕಿರ್ತಾನೆ. ಅದು ಕೆಲವೊಂದು ಬದಲಾವಣೆ ಇದ್ದಾವೆ. ಆ ಬದಲಾವಣೆ ಮಾಡಿಕೊಳ್ಳುವಾಗ ಇನ್ನು ಚೆನ್ನಾಗಿ ಕೇಳಿಸ್ಕೋಬೇಕು. ಇರೋದು 9 ಗ್ರಹಗಳು. ನಾನು ಮೆಜಾರಿಟಿ ಮಾತ್ರ ಕೇಳ್ತೀನಿ ನಿಮ್ಮನ್ನ, ಒಳ್ಳೇದು ಕೆಟ್ಟದ್ದು ಆಮೇಲೆ. 6 ಗ್ರಹಗಳು ಅಶುಭ ಗ್ರಹಗಳು, 3 ಗ್ರಹಗಳು ಶುಭ ಗ್ರಹಗಳು. ಮೆಜಾರಿಟಿ ಯಾರ್ದು? 6 ಕೆಟ್ಟದ್ದು. ಹಾಗಾಗಿ ಅವನಿಗೆ ಆ ಸಂದರ್ಭದಲ್ಲಿ ಬೇರೆ ಇದು ನಡೀತಾ ಇರುತ್ತೆ.
7:30 ನಡೀತಾ ಇರುತ್ತೆ. 7:30 ನಡೆಯುವಾಗ ಎಲ್ಲರೂ ಹೇಳಿ 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 ಅವನು ಕೇಳಿ 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 ಅಯ್ಯೋ ಬಿಡು, ನಾನು ಪ್ರಯತ್ನ ಪಟ್ರೆ ಆಗಲ್ಲ, ಸುಮ್ಮನೆ ಅವ್ರು ಹೇಳ್ತಾ ಇದ್ದಾರೆ, ಇದು ಹಾಕೋಬಾರ್ದು. ಯಾವುದೇ ಕಾರಣಕ್ಕೂ ಖಂಡಿತ ಹೇಳ್ತೀನಿ, ನೀವು 7:30 ದುಡ್ಡು ಮಾಡ್ತಿದ್ದು ಬರೆದಿಟ್ಕೊಳ್ಳಿ. ಅವಮಾನ ಆಗುತ್ತೆ, ಅನುಭವಿಸಿ. ಸನ್ಮಾನ ಆಗುತ್ತೆ, ಅದನ್ನು ಅನುಭವಿಸಿ. ರಾತ್ರಿ ಆಗಿದೆ, ನಿದ್ದೆ ಮಾಡಿ. ಹಗಲಾಗಿದೆ, ಕೆಲಸ ಮಾಡು. ನೀನು ಉಲ್ಟಾ ಮಾಡಬೇಡ. ಅದಕ್ಕಾಗಿ ಬರೆದಿಟ್ಕೊಂಡು ನೀವು ಮಾಡಿದರೆ ಖಂಡಿತ ಕೆಲವೊಂದಿದ್ದಾವೆ, ಕೆಲವು ಬದಲಾವಣೆ ಇದ್ದಾವೆ. ಅವನ ಕಾಂಬಿನೇಷನ್ ಲಗ್ನದ್ದು ಹಿಡಿದು ರಾಶಿದ್ದು ಹಿಡಿದು ಏನಾದರೂ ಬಂತು ಅಂತಂದ್ರೆ ಇದೇ ಮೇಷರಾಶಿಯ ಒಂದು ವೃಷಭ ಲಗ್ನ ಹಾಗೆ, ಅಥವಾ ತುಲಾ ಲಗ್ನವಾಗಿ, ಅಥವಾ ಮಕರ ಲಗ್ನವಾಗಿ, ಕುಂಭ ಲಗ್ನ ಮೇಷರಾಶಿ ಆದರೆ 50% ಇರುತ್ತೆ. ಇದು ಏನ್ ಮಾಡ್ತಿದ್ದಾನೆ, 100ಕ್ಕೆ 100 ಕೂಡ ಅವನ ಜಾತಕದಲ್ಲಿ ಡಿಗ್ರಿ ವೈಸ್ ತಗೊಳ್ಬೇಕಾಗತ್ತೆ. ಮತ್ತೆ ಎಷ್ಟು ಡಿಗ್ರಿನಲ್ಲಿ ಇದ್ದಾನೆ, ಎಷ್ಟು ಡಿಗ್ರಿನಲ್ಲಿ ಉಚ್ಚ ಇದೆ, ಎಷ್ಟು ಡಿಗ್ರಿ ನೀಚ ಇದೆ, ಇದನ್ನು ಕೂಡ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಆ ಒಂದು ರಿಸ್ಕ್ ಅನ್ನು ತೆಗೆದುಕೊಂಡು ಮಾಡಿ ಹೊರಟ್ರೆ ಈತನ ಬಿಸ್ನೆಸ್ ಅಲ್ಲಿ ನಾನು ಬರೆದು ಕೊಡ್ತೀನಿ 100 ಕೋಟಿ. ಬೇಕಾದ್ರೆ ತಗೊಂಡು ಬರಲಿ, ನಾನು ಬರ್ಕೊಡ್ತೀನಿ. ಹೀಗೆ ನೀನು ಮಾಡಿದ್ರೆ ಹೀಗೆ ಆಗ್ತಿ ಅಂತ ನಾನು ಬರ್ಕೊಡ್ತೀನಿ. ಸೊ ಇದು ಮೇಷರಾಶಿಯವರಿಗೆ ಖಂಡಿತ ಅನ್ವಯಿಸ. ಅಲ್ಲ, ಎಲ್ಲ ರಾಶಿಗೂ ಅಪ್ಲೈ ಆಗುತ್ತೆ. ನಾನೀಗ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಮೇಷರಾಶಿಯವರೆಗೆ ಕರೆಕ್ಟ್ ಅಲ್ಲಿಗೆ ಗುರು ಬರೋ ಒಳಗಡೆ ನೀನೇನ್ ಮಾಡ್ಬೇಕು ಅಷ್ಟು ವರ್ಷಗಳು. ನಾನೊಂದು ಸಣ್ಣದಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಇವತ್ತು ನಾನು ಎಳನೀರು ಕುಡಿತಾ ಇದ್ದೇನೆ ಅಂತ ಇವತ್ತು ನೆಟ್ಟ ಗಿಡ ಅಲ್ಲ, ಅದು ಯಾರೋ 4-5 ವರ್ಷಗಳಿಂದ ನೆಟ್ಟಿರೋ ಗಿಡ. ಈಗ ನಾನು ಕುಡಿತಾ ಇರೋದು. ನೀವು 5 ವರ್ಷಕ್ಕೆ ಮಾಡಬೇಕು ಅಂತ ಕನಸು ಕಂಡು ಇವತ್ತಿನ ಕೆಲಸ ಮಾಡ್ಬೇಕು. ಅದೇನದು ಅದನ್ನು ನೀನು ಒಮ್ಮೆ ಗಮನಿಸಬೇಕಾಗತ್ತೆ. ಗಮನಿಸಿ ಅದನ್ನು ಮಾಡಿ. ಅದು ಪೂರ್ವ ದಿಕ್ಕಾಗಿರಬಹುದು, ಕುಜ ಆಗಿರಬಹುದು, 1-5 ಕಾಂಬಿನೇಷನ್ ಆಗಿರಬಹುದು. ಅದಕ್ಕೆ ಸಂಬಂಧಪಟ್ಟ ಅದೃಷ್ಟವನ್ನು ಯಾರೋ ಕೊಡಲ್ಲ, ನಾವೇ ಪಡ್ಕೊಳ್ಬೇಕಾಗತ್ತೆ. ನಾವೇ ನಮ್ಮದಾಗಿರುತ್ತೆ ಭವಿಷ್ಯನ ಬರ್ಕೊಳ್ಬೇಕಾಗತ್ತೆ. ಬಿಟ್ಟರೆ ಇನ್ನೇನೋ ಅವ್ರು ಯಾರೋ 7:30 ಹೇಳಿದ್ರೆ ಕೆಟ್ಟದಾಗ್ಬಿಡುತ್ತೆ. ಕೆಟ್ಟದ್ದು ಆಗುತ್ತೆ ಅನ್ನೋದು ತಲೆ ತೆಗೆದಾಕಿ, ಕೆಟ್ಟದ್ದು ನಡೀತೆ ಅನ್ನೋ ತಲೆ ತೆಗೆದಾಕಿ. ನಿಮಗೆ ಏನೇ ಆಗಿದ್ರೂ ಕೂಡ ಅನುಭವಿಸಿ. ಅದು ಪ್ರಾರಬ್ಧ ಕರ್ಮದ ಭಾಗಶಃ ಒಂದಷ್ಟು ಇರುತ್ತೆ. ಅನುಭವಿಸಿ. ನಿಮ್ಗೆ ಒಳ್ಳೇದಾಗಬೇಕು ಅಂತಂದ್ರೆ ನಿಮ್ಮ ಪ್ರಯತ್ನ ಮತ್ತೆ ಪ್ರತಿಬಂಧಕ ದೋಷ ತೆಗೆತಕ್ಕ ಕೆಲವು ರೆಮಿಡಿಗಳನ್ನ ಮಾಡಿಕೊಂಡು ಮುಂದುವರ್ತೀನಿ. ಸಕ್ಸಸ್ ಆಗಿ 100 ಕೋಟಿ ಮಾಡಲಿಕ್ಕೆ ಖಂಡಿತ ಸಾಧ್ಯವಿದೆ. ಇದು ನನ್ನ ಮುಂದೆ ಬೇಕಾದಷ್ಟು ನಿದರ್ಶನಗಳಿದ್ದಾವೆ. ನೀವು ಕೇಳಿದ ಹಾಗೆ ಬಹಳಷ್ಟು ಇದಾವೆ, ಎಷ್ಟೋ ಇದಾವೆ. ಕೊಟ್ಟರೆ ಈಗ ವ್ಯಕ್ತಿಗಳನ್ನ ತೆಗೆದುಕೊಂಡು ಮಾತಾಡಿದ್ರು ಕೂಡ ಹಾಗೆ ಇದಾವೆ. ಇನ್ನು ನಾನು ಏನ್ ಮಾಡ್ಬೇಕು ಅಂತಂದ್ರೆ ಕೆಲವು ವ್ಯಕ್ತಿಗಳನ್ನ ಕೂರಿಸ್ಬಿಟ್ಟು ಮಾತಾಡಿಸ್ಬೇಕು. ಏನೇನಾಯ್ತು ಕಣಯ್ಯ, ನಿಜ ಹೇಳು, ಸತ್ಯಾಂಶ ಹೇಳು ಅಂತ ಹೇಳಿ. ಅದನ್ನ ಮಾಡಿದಾಗ ಜನ ಏನ್ ತಿಳ್ಕೊಳ್ತಾರೆ ಅಂತಂದ್ರೆ ಇವ್ರು ಯಾರೋ ಗೊತ್ತಿರೋ ಕೂರ್ಸ್ ಇವೆಲ್ಲ ಬರ್ತವೆ. ಅದಕ್ಕೆ ಏನಿಲ್ಲ, ಅವರನ್ನೇ ಅವ್ರಿಗೆ ಹೇಳ್ಕೊಳ್ತಾರೆ. ಅದಕ್ಕೆ ನನಗೆ ಮೌತ್ ಟು ಮೌತ್ ಪಬ್ಲಿಷ್ ಇತ್ತಲ್ಲ, ಅದು ನನಗೆ ಒರಿಜಿನಲ್ ಇಲ್ಲಿ ಕೂತ್ಕೊಂಡಿದೆ. ನಾನು ಯಾವುದಾವುದೇ ಚಾನಲ್ ಅಲ್ಲಿ ಇದ್ದೆ. ಈ ಕರೋನಾ ಬಂದ ಎಲ್ಲ ಚಾನಲ್ ಬಿಟ್ಟು ಈಗಲೇ ಒಂದು 2-3 ಚಾನಲ್ ಕರಿತಿದ್ದಾರೆ. ನಾನು ಖಂಡಿತ ಯಾವ ಚಾನಲ್ಗೂ ಬರಲ್ಲ. ನಾನು ಯಾಕಂತಂದ್ರೆ ನೀವು ನನ್ನ ಅಸ್ಟ್ರಾಲಜರ್ ಅಂತ ಒಂದು ಹಣಪಟ್ಟಿ ಕಟ್ಟಿಬಿಟ್ಟು ಅಲ್ಲೇ ಇಟ್ಬಿಡ್ತೀನಿ. ನೀವು ನಾನೊಂದು ಸಮಾಜ ಸೇವೆ ಮಾಡ್ಲಿಕ್ಕೆ ಹೊರಡ್ತಾ ಇದ್ದೀನಿ, ಒಂದು ಗೋ ಸೇವೆ ಮಾಡ್ಲಿಕ್ಕೆ ಹೊರಡ್ತಾ ಇದ್ದೀನಿ, ದೊಡ್ಡ ಮಟ್ಟದಾಗ ಜನಸೇವೆ ಮಾಡ್ಲಿಕ್ಕೆ ಹೊರಡ್ತಾ ಇದ್ದೀನಿ. ಇದೆಲ್ಲವೂ ಕೂಡ ಬೆಳವಣಿಗೆಗಳನ್ನ ನಾನು ಒಂದು ಹಂತ ಏನೋ ಮಾಡ್ಕೊಂಡಿರ್ತೀನಿ. ಅಲ್ಲಿ ಹೋಗ್ಬೇಕಾದ್ರೆ ಸಂಪೂರ್ಣವಾಗಿ ಜನಕ್ಕೊಂದು ಮಾಹಿತಿ ಕೊಡ್ತೀನಿ, ಬದಲಾವಣೆ ಮಾಡಿಕೊಂಡು ಮುಂದುವರಲಿಕ್ಕೆ. ಅದಕ್ಕಾಗಿ ಮಾತ್ರ ನಾನು ನಿಮ್ಮ ಹತ್ರ ಇದು ಮಾತಾಡ್ತಾ ಇದ್ದೀನಿ. ಅದೇ ಮಾಧ್ಯಮದಲ್ಲಿ ಕೂತ್ಕೊಂಡು ಮಾತಾಡಿ ಎಲ್ಲವನ್ನು ಕೂಡ ಬಿಚ್ಚಿ ಹೇಳಿ ಅಷ್ಟೂ ಚೆನ್ನಾಗಿ ನಾನು ಕಾಣಿಸ್ಕೊಂಡು ಮಾಡಬೇಕು, ದುಡ್ಡು ಮಾಡಬೇಕು ಮಾಡ್ತೀನಿ. ಆದರೆ ನನಗೆ ಯಾವುದೇ ಕಾರಣಕ್ಕೂ ಆ ಆಸೆಗಳು, ಆ ಲೋಲುಪತೆ ನನಗೆ ಇಲ್ಲ, ಬರೋದು ಬೇಡ. ಯಾಕೆ ಅಂತಂದರೆ ಗೋಸೇವೆ ಇದೆಯಲ್ಲ, ನಾನು 3-3:30 ಎದ್ದರೆ ನಾನೀಗ ರಾಷ್ಟ್ರಾಶೀರ್ವಾದ ಹೇಳಿದ್ನಲ್ಲ ಅದು ಹೇಳ್ತೀನಿ. ಮೊದಲು ಅದು ಹೇಳ್ತೀನಿ. ಆಮೇಲೆ ಕೆಲವರಿಗೆ ಆ ಸಂದರ್ಭದ ರೆಮಿಡಿ ಮಾಡಿಸ್ತೀನಿ. ನನ್ನ ಬಂದು ಕೆಲವರಿಗೆ ರೆಮಿಡೀಸ್ ಇದೆ, ಅದನ್ನು ಮಾಡಬೇಕಾಗತ್ತೆ. ನಾನು ಅಂತಹದ್ದಕ್ಕಾಗಿ ನಾನು ಇರ್ತೇನೆ. ತುಂಬ ಕಷ್ಟ ಇರತಕ್ಕಂಥವ್ರು ಬರದೇ ರೆಮಿಡಿಯನ್ನು ಮಾಡ್ಕೊಳ್ಳಲಿಕ್ಕೆ ಮಾತ್ರ ನಾನು ನಿಮ್ಮ ಮುಂದೆ ಗೋಚರ ಆಗ್ತೀನಿ. ಪ್ರೀತಿಯ ಬಂಧುಗಳೇ, ಖಂಡಿತವಾಗ್ಲೂ ಗುರುಗಳೇ, ನೀವು ಹೇಳುವಂಥ ಪ್ರತಿಯೊಂದು ಮಾತು ಕೂಡ ನಮಗೆ ಇನ್ಸ್ಪೈರ್ ಆಗ್ತಾ ಇರುತ್ತೆ ಪ್ರತಿಯೊಂದು ವಿಡಿಯೋನಲ್ಲಿ ಅಂತಾನೆ ಹೇಳ್ಬೋದು. ಇನ್ನೂ 5 ವರ್ಷದಲ್ಲಿ ಮೇಷರಾಶಿಯವರಿಗೆ ಹೇಗಿರುತ್ತೆ, ಇನ್ನು ಅವ್ರ ಜಾತಕ ನೋಡಿಕೊಂಡು ಅವರ ಒಂದು ಕನಸನ್ನ ಅವರು ಬಿಲ್ಡ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಜೊತೆಗೆ ನಮ್ಮ ಹಣೆ ಬರನ ಅವರು ಬದಲಾಯಿಸ್ಕೊಳ್ಬಹುದು. ಏನಾಗಬೇಕು ಅನ್ನೋ ಒಂದು ಕನಸು ಆಸೆ ಅವ್ರಿಗೂ ಕೂಡ ಇರಬೇಕಾಗತ್ತೆ. ಆ ಎಫರ್ಟ್ ಕೂಡ ಅಷ್ಟೇ ಇರಬೇಕು ಅಂತ ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ. ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಡಿಯೋನಲ್ಲಿ ತಮ್ಮನ್ನ ಭೇಟಿ ಮಾಡ್ತೀನಿ. ನಮಸ್ಕಾರ.